ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ, ಕೋರ್ಟಿಗೆ ಹೋಗುತ್ತೆ, ದಯಮಾಡಿ ಎಜುಕೇಶನ್ ಮಾಡ್ಕೋಬಿಡಿ. ಈ ಒಂದು ಎಜುಕೇಶನ್ ಅನ್ನ ದುರುಪಯೋಗ ಪಡಿಸ್ಕೊಂಡಂತ ಬಹಳ ಉದಾಹರಣೆಗಳಿದೆ. ಯಾವುದೇ ಕಾರಣಕ್ಕೂ ನಿಮ್ಮ ರಕ್ಷಣೆಗೆ, ನಿಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿಗೆ, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಅಥವಾ ದೂಷಣೆ ಆಗಿರ್ಬೋದು, ಈ ಎಲ್ಲವೂ ಕೂಡ ಕಾನೂನಿನ ರಕ್ಷಣೆ ಇದೆ. ನೀವು ಧೈರ್ಯವಾಗಿ ನಮ್ಮ ಪೊಲೀಸ್ ಇಲಾಖೆ ಗಮನ ತಗೊಂಡ್ರೆ ನಾವು ಮುಂದಿನ ಆಕ್ಷನ್ ಅನ್ನ ನಾವು ಮಾಡ್ತೀವಿ. ಕ್ಲಿಯರ್ ಹೋಗ್ಸೋ ಅಂತ ಚೈಲ್ಡ್ ಮ್ಯಾರೇಜ್ ಪಿಯುಸಿ ಕೈ ಎತ್ತಿ. ನಾವು ಕಾರ್ ಓಡ್ತಕ್ಕಂಥವ್ರು, ಟೂ ವೀಲರ್ ಕೈ ಎತ್ತಿ. ಅವರೆಲ್ಲ ಫೋಟೋ ಹೊಡ್ಕೊಳ್ಳೋ ಕಾಂಗ್ರೆಸ್ ತಮಾಷೆ ಅಲ್ಲ ಇದು. ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ. ಹೌದಲ್ವಾ? ಕ್ಲಾಸ್ ಅಟೆನ್ಷನ್ ಹೌದಾ? ಇದೇ ನಿಯಂತ್ರಣ ನೋಡಿ. ನಮ್ಮ ದೇಶ ಹಿಂಗೆ ಆಗ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಇದು ಅಲ್ಲಿ ನೋಡಿ, ಎಲ್ಲೇ ರಿಸರ್ವ್ ಮಾಡ್ತೀರಿ ಬಸ್ಸಲ್ಲಿ. ಹೌದಾ? ಹಿಂಗೆ ಬಿಟ್ರೆ ಏನಾಗುತ್ತೆ ಗೊತ್ತಾ? ನೋಡಿ, ಇಲ್ಲೂ ಸ್ಥಳ ಸಿಗಲ್ಲ ನಮಗೆ. ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವವನ್ನು ಕಾಪಾಡತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿ ನೋಡೋದಕ್ಕೆ ಏನು ಕಾಣಲ್ಲ. ಆದ್ರೆ ನಮ್ಮ ದೇಶ ನಾವು ಕುಡಿಯ ನೀರು ಅಂತ ಸಿಗ್ಲಾರ್ದ ಜಾಗದಲ್ಲಿ ನಮ್ಮಲ್ಲಿ ನೋಡಿ. ಇಂದಿನ ಸಮಾರಂಭದಲ್ಲಿ ಉದ್ಘಾಟನೆಯನ್ನ ನೆರವೇರಿಸಿದಂತ ನಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಸಾರ್ ಅಲ್ಲಿ ನಾನು ವಿನಂತಿಸಿಕೊಂಡೆ. ವೇದಿಕೆ ಮೇಲೆ ಆಗಿರತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಗೌರವರಿಗೆ ನಮಸ್ಕಾರಗಳಿಂದ ಅಪರಾಧ ತಡೆ ಮಾಸಾಚರಣೆ. ಈ ಅಪರಾಧ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ರೈಸ್ ಯುವರ್ ಹ್ಯಾಂಡ್ಸ್. ಗೊತ್ತಿದ್ದವರು ಕೈ ಎತ್ತಬೇಕು. ಅಪರಾಧ ಇದು ಏನಾಗುತ್ತೆ? ನಾವು ಈಗ ಏನಾದ್ರೆ ಭಾಷಣ ಹೇಳೋದು ಯಾರು ಹೇಳ್ತೀರಾ? ಯಾರು ಗೊತ್ತಿಲ್ವಾ? ಅಲ್ಲ, ಕಾನೂನಿನ ವಿರುದ್ಧ ಕೆಲಸವನ್ನು ಮಾಡುವುದು. ವೆರಿ ಗುಡ್. ಸಂವಿಧಾನವನ್ನು ಉಲ್ಲಂಘನೆ ಮಾಡುವುದು. ಸಂವಿಧಾನವನ್ನು ಉಲ್ಲಂಘನೆ ಮಾಡೋದು ಗುಡ್. ನೀರು ಹಾಕುವುದರ ಮೂಲಕ ಪರಿಸರವನ್ನ ಉಳಿಸುವುದು ಒಂದು ಮುಖ್ಯವಾದ ಕೆಲಸ. ಇವತ್ತಿನ ದಿನಗಳಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾದಂತ ಈ 2024 ಹಾಗೂ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಮಾದಕ